ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಏಳ್ಬೆಂಚಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರು ಸಮನ್ವಯ ಸೇವೆ ಮತ್ತು ಮಕ್ಕಳ ಸಭೆ ಹಮ್ಮಿಕೊಳ್ಳಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಮಾಳಮ್ಮ, ಉಪಾಧ್ಯಕ್ಷರು ಶ್ರೀಮತಿ ವಾಣಿ, ಹುಲಗಪ್ಪ, ರೇಣುಕಮ್ಮ, ಹೇಮಚಂದ್ರ, ಮಾಜಿ ಅಧ್ಯಕ್ಷರು ಪೂಜಾರಿ ಸರ್, ಕಲ್ಯಾಣಮ್ಮ ಮೇಡಮ್, ಗಾಯತ್ರಿ ಮೇಡಮ್, ಗುರುಮೂರ್ತಿ, ಕಾರ್ಯದರ್ಶಿ ಹುಲಗಪ್ಪ, ಸಿ ಹನುಮಂತಪ್ಪ, ರುದ್ರಪ್ಪ, ಮುಖ್ಯ ಗುರುಗಳು ಪಾಂಡುರಂಗ್, ಅಕ್ಕ ನಾಗಮ್ಮ, ಎರೆಮ್ಮ, ಮಮತಾ, ಶ್ರೀ ಪ್ರತಿಭಾ, ಕರಿಬಸಪ್ಪ, ಪುಣ್ಯಮೂರ್ತಿ, ಹೊನ್ನೂರು ಸ್ವಾಮಿ, ಶಿಕ್ಷಕರು, ತಿಪ್ಪೇಸ್ವಾಮಿ ಪ್ರೌಢಶಾಲೆ ಮುಖ್ಯ ಗುರುಗಳು, ರವಿನಾಯಕ, ಮುದಿಯಪ್ಪ, ಶಿಕ್ಷಕರು, ಎಲ್ಲ ಗ್ರಾಮ ಪಂಚಾಯಿತಿ URW, VRW, ಜಿ ರುದ್ರಗೌಡ, ಮಲ್ಲಯ್ಯ, ಲಕ್ಷ್ಮಣ್, ಹೊನ್ನೂರು ಸ್ವಾಮಿ, ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು NRM ಸಿಬ್ಬಂದಿಗಳು, ಬಸಮ್ಮ, ಮಲ್ಲಮ್ಮ, ಬಾಲಯ್ಯ, ತಾತ, ಕೇಶಪ್ಪ, ಎಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಮುಖ್ಯವಾಗಿ ವಿಶೇಷ ಚೇತನರು ಭಾಗಿಯಾಗಿದ್ದರು. ವರದಿಯನ್ನು VRW ಆದಂಥ ಕೆ ಭರಮಪ್ಪ, ಏಳ್ಬೆಂಚಿ ಗ್ರಾಮ ಪಂಚಾಯಿತಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅಧಿಕಾರಿಗಳಿಗೂ ಇಲ್ಲಿ ನೆರವೇರ್ತಕ್ಕಂಥ ನಮ್ಮ ಪುಟಾಣಿ ಮಕ್ಕಳಿಗೂ ನಾನು ವಿಶೇಷ ಚೇತನರ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ವಿಶೇಷ ಚೇತನರ ಬಗ್ಗೆ ಹೇಳಿ ಇಷ್ಟಪಡ್ತೀನಿ. ವಿಶೇಷ ಚೇತನರಿಗೆ ವಿದ್ಯಾಭ್ಯಾಸಕ್ಕಾಗಿ ರಾಜ್ಯ ಸರ್ಕಾರ ಅನೇಕ ಸೌಲಭ್ಯಗಳನ್ನು ಈಗಾಗಲೇ ಒದಗಿಸಿಕೊಟ್ಟಿದೆ. ಅದೇ ರೀತಿ ವಿಶೇಷ ಚೇತನರಿಗೆ ಸಪರೇಟ್ ಆಗಿ ವಿದ್ಯಾರ್ಥಿ ವೇತನ, ಅದೇ ರೀತಿ ಇಂಜಿನಿಯರಿಂಗ್ ಆಗಿರ್ಬೋದು, ಅದರಲ್ಲ ವಿಶೇಷವಾಗಿ ಹಾಸ್ಟೆಲ್ಗಳು, ಅದೇ ರೀತಿ ಮತ್ತೆ ಇರ್ತಕ್ಕಂಥ ವಿದ್ಯಾರ್ಥಿ ವೇತನವನ್ನು ಕೂಡ ಈ ನಮ್ಮ ರಾಜ್ಯ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ. ಅದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ವಿಶೇಷ ಚೇತನರಿಗೆ ಮದುವೆ ಆಗಿ ಒಳ್ಳೆಯ ಮದುವೆ ಆದರೆ ಅವರ ಹೆಸರಿನಲ್ಲಿ 1 ಲಕ್ಷ ರೂಪಾಯಿಗಳನ್ನು ಡೆಪಾಸಿಟ್ ಮಾಡಿ ಅದು ತದನಂತರ ಅವರ ಒಂದು ಕುಟುಂಬಕ್ಕೆ ಆಸರೆಯಾಗಿ ಅಂತಕ್ಕಂಥ ಒಂದು ಸರ್ಕಾರದ ಚಿಂತನೆ, ಅದನ್ನು ಕೂಡ ಈ ಒಂದು ಸರ್ಕಾರ ಜಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದೇ ರೀತಿ ವಿಶೇಷ ಯಂತ್ರಚಾಲಿತ ವಾಹನ ಅನುಕೂಲ ಹೇಳಿದ್ರು. ಅದನ್ನ ಕೊಡೋದ್ರಿಂದ ಅನೇಕ ಜನ ಬಹಳ ಬೆಳಗಿದೆ, ಆದ್ರೆ ಯಾರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದರಿಂದ ಅನೇಕ ಜನ ಈಗ ಸರ್ಕಾರಿ ಮಾಡ್ತಾ ಇದ್ದಾರೆ. ಸರ್ಕಾರ ಮಾಡಿದೆ. ಯಾರು ಗಾಲಿ ಬಿಚ್ಚುವ ಗಾಲಿಗಳನ್ನ ಗ್ರಾಮ ಪಂಚಾಯಿತಿ
ವಶಪಡಿಸಿಕೊಳ್ಬೇಕು ಅಂತಕ್ಕಂಥ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಗ್ರಾಮ ಪಂಚಾಯತಿಗೆ ಆದೇಶ ಇಒ ಕಡೆಯಿಂದ ಬರುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಈ ವಿಶೇಷ ಚೇತನರಿಗೆ ಅನೇಕ ಸೌಲಭ್ಯಗಳನ್ನು ಕೂಡ ಕೊಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅನಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾರೆ.